ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾ ಜೆ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಇವತ್ತಿನ ವಿಡಿಯೋದಲ್ಲಿ ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ಪಠಿಸೋದ್ರಿಂದ ಯಾರಿಗೆಲ್ಲ ಸಂತಾನ ಭಾಗ್ಯ ಆಗಿರೋದಿಲ್ಲ, ಅಂದರೆ ಯಾರಿಗೆಲ್ಲ ಮಕ್ಕಳಾಗಿರೋದಿಲ್ಲ ಅಂಥವರು ಈ ಒಂದು ವಾರಾಹಿ ತಾಯಿಯ ಅಥವಾ ಈ ಒಂದು ಮಂತ್ರವನ್ನು ಪಠಿಸೋದ್ರಿಂದ ಸಂತಾನ ಭಾಗ್ಯ ಅನ್ನೋದು, ಮಕ್ಕಳ ಭಾಗ್ಯ ಅನ್ನೋದು ಫಲಿಸುತ್ತೆ ಅಂತಲೇ ಹೇಳಬಹುದು. ಇನ್ನು ಆ ಒಂದು ಮಂತ್ರ ಯಾವುದು, ಅದನ್ನು ಎಷ್ಟು ಬಾರಿ ಯಾವಾಗ ಪಠಿಸಬೇಕಾಗುತ್ತೆ, ಅದಕ್ಕಿರುವಂಥ ನಿಯಮಗಳೇನು ಎಲ್ಲವನ್ನು ಕೂಡ ಈ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಪಡ್ಕೋಬಹುದಾಗಿರುತ್ತೆ. ಈ ಒಂದು ಮಂತ್ರಕ್ಕೆ ಇರುವಂಥ ನಿಯಮ ಏನು ಅನ್ನೋದಾದರೆ, ಈ ಒಂದು ಮಂತ್ರವನ್ನು ಪಠಿಸೋದಕ್ಕೂ ಮುಂಚೆ ನೀವು ಕೈಕಾಲು ಮುಖ ತೊಳ್ಕೊಂಡು ಶುದ್ಧವಾಗಿರಬೇಕಾಗುತ್ತೆ. ನಾನ್ ವೆಜ್ ಏನಾದರೂ ತಿಂದಿದ್ರೆ ನೀವು ಸ್ನಾನ ಮಾಡಿನೇ ಈ ಒಂದು ಮಂತ್ರವನ್ನು ಪಠಿಸಬೇಕಾಗುತ್ತೆ. ನಾನ್ ವೆಜ್ ಏನೂ ತಿಂದಿಲ್ಲ ಅಂದರೆ ನಾರ್ಮಲಾಗಿ ಕೈಕಾಲು ಮುಖ ತೊಳ್ಕೊಂಡು ಶುದ್ಧವಾಗಿರೋ ಸ್ಥಳದಲ್ಲಿ ಅಥವಾ ಪರಿಸರದಲ್ಲಿ ಕೂತ್ಕೊಂಡು ಅಥವಾ ದೇವರ ಮನೆಯಲ್ಲಾದ್ರೂ ಕೂತ್ಕೊಂಡು ನೀವು ಸಂಜೆ ಸಮಯ ಅಥವಾ ದೀಪ ಹಚ್ಚೋ ಸಮಯದಲ್ಲಾಗಲಿ ಅಥವಾ ನೀವು ಪೂಜೆ ಮಾಡೋ ಸಮಯದಲ್ಲಾಗಲಿ ಯಾವ ಸಮಯದಲ್ಲಾದರೂ ಕೂಡ ನೀವು ಅಂದರೆ ಪೂಜೆ ಮಾಡೋ ಟೈಮಲ್ಲಿ ಸಂಜೆ ಅಥವಾ ಬೆಳಗ್ಗೆ ಯಾವ ಒಂದು ಟೈಮ್ನಲ್ಲಾದರೂ ಕೂಡ ನೀವು ಈ ಒಂದು ಮಂತ್ರವನ್ನು ಪಠಿಸ್ಬೋದು. ಅಂದರೆ ನೀವು ಬೆಳಗ್ಗೆ ದೀಪ ಹಚ್ತಿರೋ ಇಲ್ಲ ಸಂಜೆ ದೀಪ ಹಚ್ತಿರೋ ಆ ಒಂದು ಸಮಯದಲ್ಲಿ ಮಾತ್ರ, ಇನ್ನು ಮಿಕ್ಕಿದ ಟೈಮಲ್ಲೆಲ್ಲ ಇದನ್ನು ನಾವು ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಹೇಳ್ಕೊಬೋದು. ಅಂದರೆ ಬ್ರಾಹ್ಮಿ ಮುಹೂರ್ತ 3:20 ಶುರುವಾಗುತ್ತೆ. ಅಲ್ಲಿಂದ 6 ಗಂಟೆವರೆಗೂ ನೀವು ಆ ಒಂದು ಯಾವ ಸಮಯದಲ್ಲಾದರೂ ನೀವು ಹೇಳ್ಕೊಬೋದಾಗಿರುತ್ತೆ. 3:20 6 ಗಂಟೆ ಒಳಗೆ ಯಾವ ಸಮಯದಲ್ಲಾದರೂ ಹೇಳ್ಕೊಬೋದು. ಇನ್ನು ಈ ಒಂದು ಮಂತ್ರವನ್ನು ನಾವು ಮೆಡಿಟೇಷನ್ ಮಾಡಿ ನಂತರ ಪಠಿಸೋದ್ರಿಂದ, ಹಾಗೆ ನಾವು ಈ ರೀತಿಯಾಗಿ ಬೇಡಿಕೊಂಡು ನಂತರ ನಾವು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಕೂಡ ನಮಗೆ ಸಂತಾನ ಭಾಗ್ಯ ಅನ್ನೋದಾಗುತ್ತೆ ಅಂತಲೇ ಹೇಳ್ಬಹುದು. ಹಾಗೆ ಸಂತಾನ ಭಾಗ್ಯ ಆಗ್ತಾ ಇಲ್ಲ, ಗರ್ಭಕೋಶದಲ್ಲಿ ತೊಂದರೆ ಇದೆ ಅನ್ನೋರು ಕೂಡ ಈ ಒಂದು ಮಂತ್ರವನ್ನು ಹೇಳ್ಕೋಬಹುದು. ಹಾಗೆ ಈ ಒಂದು ಸಣ್ಣ ಏನೋ ಒಂದು ಆಯುರ್ವೇದಿಕ್ ಔಷಧಿಯನ್ನು ಕೂಡ ನೀವು ಮನೇಲಿ ಮಾಡ್ಕೊಬೋದು. ಅದು ಏನು ಅಂತ ಕೂಡ ಹೇಳ್ತೀನಿ. ಮೊದಲಿಗೆ ನೀವು ಈ ಒಂದು ಮಂತ್ರವನ್ನು ಹೇಳೋದಕ್ಕೆ ಮುಂಚೆ ಹೇಗೆ ನಾವು ಬೇಡ್ಕೊಬೇಕು ಅನ್ನೋದಾದರೆ, ನಾವು ಒಂದು 15 ನಿಮಿಷ ಅಥವಾ ನಿಮ್ಮ ವಯಸ್ಸು ಎಷ್ಟಿರುತ್ತೆ ಅಷ್ಟು ನಿಮಿಷ ನೀವು ಮೆಡಿಟೇಷನ್ನ ಮಾಡಬೇಕಾಗುತ್ತೆ. ನಂತರ ನೀವು ಈ ರೀತಿಯಾಗಿ ಹೇಳ್ಕೊಬೇಕು. ಅಂದರೆ ಈಗಾಗಲೇ ನನಗೆ ಮಗು ಆಗಿದೆ, ಆ ಮಗು ತುಂಬ ಮುದ್ದಾಗಿದೆ, ಸುಂದರವಾಗಿದೆ, ತುಂಬ ಆರೋಗ್ಯವಾಗಿದೆ. ಈ ಮಗುನ ನಾನು ನನ್ನ ಮಡ್ಲಲ್ಲಿ ಇಟ್ಕೊಂಡು ತುಂಬಾ ಪ್ರೀತಿಯಿಂದ ನೋಡ್ಕೊತಾ ಇದ್ದೀನಿ. ಮಗು ಅಳು ಕೇಳಿಸ್ಕೊಂಡು ನನಗೆ ತುಂಬಾ ಸಂತೋಷ ಆಗುತ್ತೆ. ಈ ರೀತಿಯಾಗಿ ನನಗೆ ಈಗಾಗಲೇ ಮಗು ಆಗಿದೆ ಅನ್ನೋ ರೀತಿಯಲ್ಲಿ ನೀವು ಪಾಸಿಟಿವ್ ಆಗಿ ಹೇಳಿಕೊಂಡು ಫೀಲ್ ಮಾಡಿಕೊಂಡು ಖುಷಿಯಾಗಿ ನೀವು ಮಗು ಇದ್ದಾಗ ಹೇಗೆ ಫೀಲ್ ಆಗುತ್ತೆ ಅದೇ ರೀತಿ ಫೀಲ್ ಮಾಡ್ಕೊಂಡು ನೀವು ಹೇಳ್ಕೊಬೇಕಾಗುತ್ತೆ. ಹೇಳ್ಕೊಂಡು ನಂತರ ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಬೇಕಾಗುತ್ತೆ. ಅಂದರೆ ಯೂನಿವರ್ಸ್ಗೆ ಧನ್ಯವಾದಗಳನ್ನ ಹೇಳಬೇಕಾಗುತ್ತೆ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿಕೊಂಡು ಈ ಒಂದು ನನಗೆ ಮಗುವನ್ನು ಕೊಟ್ಟಿದ್ದಕ್ಕೆ, ಈ ಒಂದು ಸುಂದರವಾದ ಮುದ್ದಾದ ಮಗುವನ್ನು, ಆರೋಗ್ಯವಾಗಿರುವಂಥ ಮಗುವನ್ನು ಕೊಟ್ಟಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು ಹೇಳ್ತೀನಿ ಅಂತ ನೀವು ಧನ್ಯವಾದನ ಹೇಳಬೇಕಾಗುತ್ತೆ. ನಂತರ ನೀವು ಏನು ಹೆಣ್ಮಕ್ಳು ನೀವು ಮುಟ್ಟಾದಂಥ ಸಮಯದಲ್ಲಿ 3 ದಿನಗಳ ಕಾಲ ಒಂದು ಏನು ಬಾರೆಹಣ್ಣು ಅಥವಾ ಎಲ್ಚಿ ಹಣ್ಣು ಅಂತೀವಲ್ಲ ಅದ್ರದ್ದು ಎಲೆನ, ಚಿಗುರು ಎಲೆಗಳನ್ನ ತೊಗೊಂಡು ಒಂದು ಹಿಡಿಯಷ್ಟು, ಅದಕ್ಕೆ ಒಂದು 2ರಿಂದ 3 ಬೆಳ್ಳುಳ್ಳಿ ಅಷ್ಟು, ಹಾಗೆ ಕರಿಮೆಣಸನ್ನು ತೊಗೊಂಡು ಅದನ್ನೆಲ್ಲ ಪೇಸ್ಟ್ ಮಾಡಿಕೊಂಡು ಅದನ್ನು ನಾವು ರಾತ್ರಿ ಉಳಿದಿರೋ ಅನ್ನದ ನೀರು ಹಾಕಿ ನೆನೆಯೋಕ್ಕಿಟ್ಟಿರಬೇಕು. ಅದಕ್ಕೇ ಈ ಒಂದು ಉಂಡೆನ ಕಲಿಸ್ಕೊಂಡು ನಾವು ತಿನ್ನಬೇಕಾಗುತ್ತೆ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲೇ. ಇದೇ ರೀತಿ ನೀವು ಕಂಟಿನ್ಯೂಸ್ ಆಗಿ 3 ದಿನ ಪೀರಿಯಡ್ಸ್ ಆದನ್ನ ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ 3 ದಿನವೂ ಮಾಡ್ತಾ ಬರೋದ್ರಿಂದ ನಿಮ್ಮ ಗರ್ಭಕೋಶದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ದೂರ ಆಗುತ್ತೆ. ಹಾಗೆ ನಿಮಗೆ ಸಂತಾನ ಭಾಗ್ಯ ಅನ್ನೋದಾಗುತ್ತೆ ಅಂತಲೇ ಹೇಳ್ಬಹುದು. ಇನ್ನು ಈ ಒಂದು ರೆಮಿಡಿನ ಮಾಡಿ ನೋಡಿ, ನಿಮಗೆ ಒಂದು ರಿಸಲ್ಟ್ ಅನ್ನೋದು ಸಿಗುತ್ತೆ. ಆವಾಗ ನೀವೇ ಹೇಳ್ತೀರಾ ಇದು ನಮಗೆ ತುಂಬಾ ಒಳ್ಳೆ ಹೆಲ್ಪ್ ಆಯಿತು ಅಂತ. ಇನ್ನು ಆ ಒಂದು ಮಂತ್ರ ಯಾವುದು ಅಂತ ಹೇಳೋದಾದರೆ, ಆ ಒಂದು ಮಂತ್ರ ಬಂದು ಹೀಗಿರುತ್ತೆ: ಶ್ರೀ ಕಾಮದಾಯಿಣಿಯೇ ನಮಃ, 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 ಶ್ರೀ ಕಾಮದಾಯಿಣಿಯೇ ನಮಃ. ಈ ರೀತಿಯಾಗಿ ನೀವು ಮಂತ್ರವನ್ನು 108 ಬಾರಿ ಹೇಳ್ತಾ ಬರಬೇಕಾಗುತ್ತೆ. ಅಂದರೆ ಮೆಡಿಟೇಷನ್ ಮಾಡಿ ಆ ರೀತಿಯಾಗಿ ಪಾಸಿಟಿವ್ ಆಗಿ ಹೇಳ್ಕೊಂಡ ನಂತರ ಈ ರೀತಿಯಾಗಿ ಮಂತ್ರವನ್ನು ಹೇಳ್ಕೊಬೇಕಾಗುತ್ತೆ. ಈ ರೀತಿಯಾಗಿ ಹೇಳ್ತಾ ಬರೋದ್ರಿಂದ ನಿಮ್ಮ ಜೀವನದಲ್ಲಿ ಸಂತಾನ ಭಾಗ್ಯ ಆಗಿಲ್ಲ ಅಂದರೂ ಕೂಡ ನಿಮಗೆ ಬೇಗನೆ ಸಂತಾನ ಭಾಗ್ಯ ಆಗುತ್ತೆ ಅಂತಲೇ ಹೇಳ್ಬಹುದು. ಇನ್ನು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನಷ್ಟು ಇಂತಹ ಮಾಹಿತಿಗಳನ್ನು
ನೀವು ತಿಳ್ಕೊಬೇಕು ಅನ್ನೋದಾದರೆ ನನ್ನ ಗೀತಾಜಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದಾಗಿರುತ್ತೆ. ಹಾಗೆ ವ್ಲಾಗು ಕೂಡ ಸಪೋರ್ಟ್ ಮಾಡಿ. ಮುಂದೆನೂ ಕೂಡ ತುಂಬ ಒಳ್ಳೆ ವ್ಲಾಗ್ಗಳು ಕೂಡ ಬರುತ್ತೆ, ಆ ವ್ಲಾಗ್ಗಳಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಿಮಗೆ ವ್ಲಾಗ್ ಬೇಕಾ ಅಥವಾ ಈ ರೀತಿಯ ಮಾಹಿತಿಗಳನ್ನೇ ತಿಳಿಸ್ಬೇಕಾ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.